ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಯಾವತ್ತಾರು ನಿಮ್ಮ ಜೀವನದಲ್ಲಿ ಅನಿಸಿದೆಯಾ, ಅಥವಾ ಯಾವತ್ತಾರು ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಷಣವನ್ನು ಅನುಭವಿಸಿದ್ದೀರಾ ನೀವು? ಸಾಕು, ಇಷ್ಟು ಸಾಕು ನನಗೆ, ಇಲ್ಲಿಗೆ ನನ್ನ ಜೀವನ ಸಾಕೇ ಸಾಕು ಅಂತ ಯಾವತ್ತಾರು ಒಂದು ಕ್ಷಣ ಅನುಭವಿಸಿದ್ದೀರಾ? ಅಥವಾ ಎಲ್ಲರೂ ನಗ್ತಾ ಇದ್ದಾಗ ಒಳಗಿಂದೊಳಗಡೆ ನಿಮಗೇನೆ ನೀವು ಒಂಟಿ ಅಂತಕ್ಕಂಥ ಭಾವನೆ ಕಾಡ್ತಿದೆಯಾ? ಅಥವಾ ನೀವು ಅದನ್ನು ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ಹೇಳಿದ್ರೆ ಯಾರೂ ಅರ್ಥ ಮಾಡ್ಕೊತಿಲ್ಲ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡ್ತಾ ಇದೆಯಾ? ಅಥವಾ ಇವತ್ತು ಯಶಸ್ಸು, ದುಡ್ಡು, ಹಣ ಎಲ್ಲವೂ ಇದೆ, ಆದರೆ ಯಾಕೆ ಎಷ್ಟೋ ಜನ ಅವರ ಜೀವನವನ್ನೇ ಇಲ್ಲಿಗೆ ಮುಗಿಸ್ಕೊತಾ ಇದ್ದಾರೆ? ಈ ಆತ್ಮಹತ್ಯೆ ಅಂತಕ್ಕಂಥದ್ದು ಯಾಕೆ ಈ ಯುವಕರ ಪಾಲಿಗೆ ಅಷ್ಟು ಸುಲಭವಾಗಿರತಕ್ಕಂಥ ಆಲೋಚನೆಯಾಗಿ ಬದಲಾಗ್ತಾ ಇದೆ? ಇವತ್ತು ನಾನು ಯಾವುದೇ ಉಪದೇಶವನ್ನು ಕೊಡೋಕ್ಕೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿಲ್ಲ, ಅಥವಾ ಇನ್ಯಾವುದೋ ಯಾರ್ದೋ ಒಬ್ಬ ಸಾಧಕನ ಕಥೆಯನ್ನು ಹೇಳೋಕ್ಕೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿಲ್ಲ, ಅಥವಾ ನೀವು ನಿಮಗೋಸ್ಕರ ಈ ವಿಡಿಯೋನ ನೋಡ್ತಿದ್ದೀರಾ, ಅಥವಾ ಬೇರೆಯವರ ಯಾರಿಗೋಸ್ಕರನಾದರೂ ನೀವು ವಿಡಿಯೋ ನೋಡ್ತಿದ್ದೀರಾ ನಂಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಹೌದು ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮಾತಾಡೋದು ತುಂಬ ಕಷ್ಟ, ಆದರೆ ಮಾತಾಡದೇ ಇರೋದು ಅದಕ್ಕಿಂತ ದೊಡ್ಡ ಅಪರಾಧ. ಆತ್ಮಹತ್ಯೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ಅದೊಂದು ಸಮಾಜದ ಸೋಲು, ಒಂದು ಕುಟುಂಬದ ನೋವು. ಇತ್ತೀಚಿನ ದಿನಗಳಲ್ಲಿ ಕೇವಲ ಬಡವರು ಮಾತ್ರನೇ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸುಳ್ಳು. ನಾನು ನನ್ನ ಕಣ್ಣಾರೆ ಎಷ್ಟೋ ಜನರನ್ನು ನೋಡಿದ್ದೇನೆ, ವಿದ್ಯಾವಂತರು, ಬುದ್ಧಿವಂತರು, ಹಣವಂತರು, ಐಶ್ವರ್ಯವಂತರು, ತುಂಬ ಹೆಸರು ಮಾಡಿರ್ತಕ್ಕಂಥವ್ರು, ಎಷ್ಟೋ ಜನ ತಮ್ಮ ಪ್ರಾಣವನ್ನು ತಾವು ಆತ್ಮಹತ್ಯೆಗೆ ಒಳಪಡಿಸ್ಕೊತಾ ಇದ್ದಾರೆ. ಹೊರಗಡೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸುತ್ತೆ, ಆದರೆ ಒಳಗಡೆ ನಡೆಯೋ ಆಂತರಿಕ ಯುದ್ಧ ಯಾರಿಗೂ ಕಾಣಿಸೋದೇ ಇಲ್ಲ. ನಾವೆಲ್ಲರಿಗೂ ಸ್ಟ್ರಾಂಗ್ ಆಗಿರು ಅಂತ ಹೇಳ್ತೀವಿ, ಆದರೆ ಅವರ ನೋವು ಎಷ್ಟು ಆಳವಾಗಿದೆ ಅಂತ ನಾವು ಯಾವತ್ತೂ ಯಾರನ್ನೂ ಕೇಳೋಕೆ ಹೋಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಭಯ ಪಡಿಸ್ತಾ ಇಲ್ಲ, ಆದರೆ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ನೇರವಾಗಿ ಹೇಳಕ್ಕೆ ಬಂದಿದ್ದೀನಿ. ಮುಖ್ಯವಾದ ಕಾರಣಗಳು ಯಾವುವು, ಯಾವ ಕಾರಣಕ್ಕೆ ಈ ಆತ್ಮಹತ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಪ್ರತಿನಿತ್ಯ, ಮುಖ್ಯವಾಗಿ ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಆದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಎಪಿಸೋಡ್. ದ ಕ್ವೈಟ್ ಮೈಕ್ ಕನ್ನಡ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್, ಅಥವಾ ನೀವು ನಿಮ್ಮ ಅನಿಸಿಕೆಗಳನ್ನು ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನನಗದು ಇನ್ನಷ್ಟು ಹುರುಪನ್ನು ತಂದು ಕೊಡುತ್ತೆ, ಮತ್ತಷ್ಟು ವೀಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ನನಗದು ಸಹಾಯಕಾರಿಯಾಗುತ್ತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಎಪಿಸೋಡ್ ಶುರು ಮಾಡೋಣ. ಯುವಕರ ಮೇಲೆ ನಾವು ಮತ್ತು ನಮ್ಮ ಸಮಾಜದಲ್ಲಿ ಇಡತಕ್ಕಂಥ ನಿರೀಕ್ಷೆಗಳು ಸುಳ್ಳಾದಾಗ, ಅಥವಾ ಒಳ್ಳೆಯ ಅಂಕ, ಒಳ್ಳೆಯ ಕಾಲೇಜು, ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ ಎಲ್ಲವನ್ನು ಒಟ್ಟೊಟ್ಟಾಗಿ ಬೇಡುತ್ತೆ ಇವತ್ತಿನ ಸಮಾಜ. ಆದರೆ ಅವುಗಳು ಯಾವುವು ಸಕಾಲಕ್ಕೆ ಆಗದಿದ್ದಾಗ ಆ ಯುವಕ, ಆ ಯುವತಿಯ ಮನಸ್ಸಲ್ಲಿ ಬರೋದೊಂದೇ ಆತ್ಮಹತ್ಯೆ ಅಂತಕ್ಕಂಥದ್ದೊಂದು. ಒಂದು ಕಡೆ ಪೋಷಕರು ತುಂಬ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ, ಇನ್ನೊಂದು ಕಡೆ ನಮ್ಮನ್ನು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇರ್ತೀವಿ, ಅಥವಾ ಆಗಿರ್ತಕ್ಕಂಥ ಒಂದಿಷ್ಟು ಗೊಂದಲಗಳಲ್ಲಿ ನಾವಿರ್ತೀವಿ. ಆದರೆ ಇದು ಯಾವುದೂ ಸಮಾಜಕ್ಕೆ ಕಾಣಿಸಲ್ಲ. ಎಲ್ಲರೂ ಕೇವಲ ಆ ವ್ಯಕ್ತಿಯ ಸಾಧನೆ ಅಥವಾ ಆ ವ್ಯಕ್ತಿಯ ಗುರಿಯನ್ನು ಕುರಿತು ಮಾತ್ರ ಪ್ರಶ್ನೆ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ಕೂಡ ನಾನು ನೋಡಿದ್ದೀನಿ, ತಾವು ಫೇಲ್ ಆದರೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನವನ್ನೇ ಅಲ್ಲಿಗೆ ಮುಗಿಸ್ಕೊಂಡು ಬಿಡ್ತಾರೆ. ಆದರೆ ಈ ಆತ್ಮಹತ್ಯೆ ಅನ್ನೋದು ಕೇವಲ ವಿದ್ಯಾರ್ಥಿಗಳಿಗೆ, ಯುವಕರಲ್ಲಿ ಮಾತ್ರ ಅಲ್ಲ, ಎಷ್ಟೋ ಜನ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಜೀವನವನ್ನು ಮುಗಿಸ್ಕೊಂಡಿದ್ದನ್ನು ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ನೋಡ್ಬೋದು. ಆ ಸಮಯದಲ್ಲಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಯಾಕೆ? ನಾವು ದುರ್ಬಲರಾಗಿದ್ದೀವಾ, ಅಥವಾ ಸಮಾಜ ನಮ್ಮನ್ನು ದುರ್ಬಲವಾಗಿ ಗೊಳಿಸ್ತಾ ಇದೆಯಾ ಅನ್ನೋ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಈ ಆತ್ಮಹತ್ಯೆ ಅಂತಕ್ಕಂಥ ಒಂದು ಪೀಡೆ ನಮ್ಮೆಲ್ಲರನ್ನು ಕಾಡ್ತಾ ಇದೆ, ನಮ್ಮೆಲ್ಲರನ್ನು ನಿಧಾನವಾಗಿ ತಿಂತಾ ಇದೆ. ಪ್ರತಿ ವರ್ಷ ಲಕ್ಷಾಂತರ ಜನ ಆತ್ಮಹತ್ಯೆಯಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇದು ಯುದ್ಧಕ್ಕಿಂತ ಅಥವಾ ಒಂದು ಅಪಘಾತಕ್ಕಿಂತ ಅಥವಾ ಯಾವುದೋ ಒಂದು ಕಾಯಿಲೆಗಿಂತ ಅತಿ ಹೆಚ್ಚು ಜೀವವನ್ನು ತೆಗೆದುಕೊಳ್ಳುವ ಒಂದು ಮೌನವಾಗಿರ್ತಕ್ಕಂಥ ಶತ್ರುವಾಗಿದೆ ನಮ್ಮ ಸಮಾಜಕ್ಕೆ. ಹೌದು, ಅದರಲ್ಲೂ 15ರಿಂದ 29 ವಯಸ್ಸಿನ ಯುವ ಜನರು ಅತಿ ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಅಂಕಿಅಂಶಗಳತ್ತ ಒಂಚೂರು ಗಮನ ಹರಿಸೋಣ. ಅಕಾರ್ಡಿಂಗ್ ಟು ದ NCRB ಅವರ ಪ್ರಕಾರ ಪ್ರತಿನಿತ್ಯ ಭಾರತದಲ್ಲಿ 449 ಜನ ಪ್ರತಿದಿನಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ವಿಶ್ವದಲ್ಲೇ 7,03,000 ಜನ ಪ್ರತಿ ವರ್ಷಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ತಮ್ಮ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚಾಗಿ ಯುವಕರ ಸಂಖ್ಯೆಯನ್ನು ನಾವು ನೋಡ್ಬೋದು. ಇನ್ನು 2021ರಿಂದ 2025 ನಾವು ಸುಸೈಡ್ ರೇಟ್ನ ನೋಡೋದಾದರೆ, ರೇಷಿಯೋ ರೇಟ್ನ ನೋಡೋದಾದರೆ ಇಟ್ಸ್ 12.56 ಇನ್ಕ್ರೀಸ್ ಕೂಡ ಆಗಿದೆ. ಯಾಕೆ? ಯಾಕಂದರೆ ನಮ್ಮಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಎಷ್ಟೋ ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋರನ್ನು ಕೂಡ ನಾವು ನೋಡಿದ್ದೇವೆ ಸಮಾಜದಲ್ಲಿ. ಇನ್ನು ಭಾರತದಲ್ಲಿ ಪ್ರತಿ ವರ್ಷಕ್ಕೆ 1,64,033 ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ತಮ್ಮ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ.
ಇದು ಭಾರತದ ಅಂಕಿಅಂಶ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಮೇಲ್ ಮತ್ತು ಫೀಮೇಲ್ ಕ್ಯಾಟಗರಿಯಲ್ಲಿ ಎಷ್ಟು ಆತ್ಮಹತ್ಯೆ ತನಿಖೆಗಳು ಅಥವಾ ಆತ್ಮಹತ್ಯೆಯ ಒಂದು ಕೇಸ್ಗಳು ಆಗಿದ್ದಾವೆ ಭಾರತದಲ್ಲಿ ಅಂತ. ಇನ್ನು ನೀವು ಭಾರತದ ಒಂದು ಜಿಯೋಗ್ರಫಿಯನ್ನು ಕೂಡ ನೋಡ್ಬೋದು. ಸುಸೈಡ್ ಜಿಯೋಗ್ರಫಿಯನ್ನು ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇರ್ತೇನೆ, ಅಲ್ಲೂ ಕೂಡ ನೀವು ನೋಡ್ಬೋದು. ಈ ದಿನ ವಿಶ್ವದಲ್ಲಿ 43 ಸೆಕೆಂಡಿಗೆ ಒಂದು ಆತ್ಮಹತ್ಯೆ ನಡೀತಾ ಇದೆ. ಕೇಳೋಕ್ಕೆ ಎಷ್ಟು ಬೇಜಾರಾಗುತ್ತಲ್ಲ. ಇದನ್ನು ಹೆಂಗೆ ತಡೆಗಟ್ಟೋದು? ಆತ್ಮಹತ್ಯೆಗಳನ್ನ ಯಾವ ಥರ ನಾವು ತಡೆಗಟ್ಟಬೇಕು? ಆತ್ಮಹತ್ಯೆ ತಡೆಗಟ್ಟೋಕೆ ಏನಾದರೂ ಸೂಕ್ತ ಕಾರಣಗಳಿದಾವ ಅಥವಾ ಯಾವ್ದಾದ್ರು ಒಂದಿಷ್ಟು ಕೆಲಸಗಳನ್ನು ಮಾಡೋದ್ರಿಂದ ನಾವು ಆತ್ಮಹತ್ಯೆನ ತಡೆಗಟ್ಟ? ಹೌದು, ಎಸ್, ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಆಗಿರ್ಬೇಕು ಯಾವಾಗಲೂ. ಆತ್ಮಹತ್ಯೆ ಅನ್ನೋದು ಯಾವಾಗ ಬರುತ್ತಂದರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೋ ಆದಾಗ, ಅಥವಾ ನಾವು ಇನ್ನೊಬ್ಬರಿಗೆ ನಮ್ಮನ್ನು ನಾವು ಕಂಪೇರ್ ಮಾಡಿಕೊಂಡಾಗ, ಅಥವಾ ನಮ್ಮಲ್ಲಿರ್ತಕ್ಕಂಥ ನೋವನ್ನು ನಾವು ಯಾರಿಗೂ ಹೇಳದೆ ನಮ್ಮಲ್ಲಿ ಅದನ್ನು ಇಟ್ಕೊಂಡು ಕೂತಾಗ ಏನಾಗುತ್ತೆ, ನಮ್ಮಲ್ಲಿ ಆತ್ಮಹತ್ಯೆ ಒಂದೇ ನಮಗೆ ಕೊನೆಯ ದಾರಿ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಸ್ನೇಹಿತರ ಜೊತೆ ಮಿಂಗಲ್ ಆಗಿರೋಕ್ಕೆ ಟ್ರೈ ಮಾಡಿ. ಮತ್ತು ಅವಾಯ್ಡ್ ಓವರ್ ಥಿಂಕಿಂಗ್. ಯಾವಾಗಲೂ ನೀವು ಓವರ್ ಥಿಂಕಿಂಗನ್ನು ಅವಾಯ್ಡ್ ಮಾಡಿ. ನೀವು ಸ್ನೇಹಿತರ ಜೊತೆ ಮಿಂಗಲ್ ಆಗಿರೋಕ್ಕೆ ಟ್ರೈ ಮಾಡಿ. ನೀವು ಓವರ್ ಥಿಂಕಿಂಗ್ನ ಅವಾಯ್ಡ್ ಮಾಡಿ. ಪುಸ್ತಕಗಳನ್ನು ಓದಿ, ಜಾಹೀರಾತುಗಳನ್ನು ನೋಡಿ. ಎಷ್ಟೋ ಜಾಹೀರಾತುಗಳಲ್ಲಿ ನಾವು ಕಾಮಿಡಿ ಸೀನ್ಸ್ ಅಥವಾ ಏನಂತೀವಿ ಮೀಮ್ಸ್ಗಳನ್ನು ನೋಡಿ, ಅಥವಾ ನಿಮ್ಮಲ್ಲಿ ಏನೇ ನೋವಿದ್ರೂ ನಿಮ್ಮ ಬೆಸ್ಟ್ ಫ್ರೆಂಡ್ ಇರ್ತಾರೆ, ನಿಮ್ಮ ಕುಟುಂಬದವರು ಇರ್ತಾರೆ, ಅವ್ರ ಜೊತೆ ಶೇರ್ ಮಾಡಿ. ನೀವು ಯಾರ ಜೊತೆನೂ ಶೇರ್ ಮಾಡೋಕ್ಕಾಗಿಲ್ಲ, ಎಸ್, ಟೆಲ್ ಟು ದ ಕ್ಯಾಮ್ರಾ, ಟೆಲ್ ಟು ದ ವಾಲ್, ಮಿರರ್, ಎಲ್ಲೋ ಒಂದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖವನ್ನು ಒಂದು ಕಡೆ ಹೊರಗಡೆ ಹಾಕಕ್ಕೆ ಟ್ರೈ ಮಾಡಿ. ಯಾವುದೋ ಒಂದು ಮುಖಾಂತರ ಹೊರಗಡೆ ಹಾಕಿ ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಮಾತಾಡ್ತೀರಾ, ನಿಮಗೆ ನೀವೇ ಮಾತಾಡ್ಕೊತೀರಾ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವೇ ಒಳಗಡೆ ನಿಮ್ಮ ದುಃಖವನ್ನು ಹೊರಗಡೆ ಹಾಕಕ್ಕೆ ಟ್ರೈ ಮಾಡಿ. ಇದಿಷ್ಟನ್ನು ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಎಸ್, ಇಲ್ಲಪ್ಪ, ನಾನು ಸಾಯಬಾರ್ದು, ನಾನು ಯಾಕೆ ಸಾಯಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಬರೋಕ್ಕೆ ಶುರು ಆಗುತ್ತೆ. ನಾನು ಒಂದು ಮಾತು ಕೇಳ್ತೀನಿ ಎಲ್ರಿಗೂ, ಯಾಕೆ ಸಾಯ್ತೀರಾ ಅಂತ ಗೊತ್ತಿಲ್ಲ. ಸಾವನ್ನು ನಾವು ಯಾಕೆ ನಮಗೆ ನಾವೇ ಬರ್ಸ್ಕೊತೀವಿ ಅಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಾವು ಕಾಮನ್ ಆಗಿರ್ತಕ್ಕಂಥ ಎಷ್ಟೋ ಜನರು ನಾನು ವಿದ್ಯಾರ್ಥಿಗಳಲ್ಲಿ ನೋಡ್ತೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳಲ್ಲಿ ನಾನು ನೋಡಬೇಕಾದ್ರೆ ಅವರು ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದ್ದಾವೆ ನಮ್ಮ ಸಮಾಜದಲ್ಲಿ. ಅಂಕಗಳು ಕಡಿಮೆ ಬಂದಾಗ, ಹೌದು, ಅಂಕಗಳು ಕಡಿಮೆ ಬಂದಿದೆ ಅಂದರೆ ಆತ್ಮಹತ್ಯೆ ಒಂದೇ ಅದಕ್ಕೆ ಕೊನೆಯ ದಾರಿಯಲ್ಲ. ಅದನ್ನು ನಾವು ಯಾವ ರೀತಿ ಮತ್ತೆ ನಾವು ಅದನ್ನು ಯಾವ ರೀತಿ ಓದಬೇಕು, ಮತ್ತು ಇನ್ಯಾವ ರೀತಿ ನಾವು ಅದರಿಂದ ಹೊರಗಡೆ ಬರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನೀವು ಅನ್ಕೊತೀರಾ ನಾನು ಸತ್ತೋಗ್ಬಿಟ್ರೆ ಎಲ್ಲವೂ ಮುಗಿದೋಗ್ಬಿಡುತ್ತೆ ಅಂತ. ಇಲ್ಲ, ನೀವು ಸತ್ತೋದ್ರೆ ನೀವು ಹಿಂದೆ ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ನಿಮ್ಮ ಮನೆಯವರಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಕೇವಲ ನಿಮ್ಮ ಸಾವು ಮಾತ್ರ ಆಗಿರುತ್ತೆ ಹೊರತು ನಿಮ್ಮ ಸಮಸ್ಯೆಗೆ ಅಲ್ಲಿ ಸಾವಾಗಿರೋದಿಲ್ಲ. ದುಃಖ ಎಲ್ರಿಗೂ ಬರುತ್ತೆ, ಅದು ಮಾನವನ ಸಹಜ ಗುಣ. ದುಃಖ ಬಂದಿದೆ ಅಂತ ಹೇಳಿ ನಮ್ಮನ್ನು ನಾವೇ ಸಾಯಿಸ್ಕೊಳ್ಳೋದು ನಮ್ಮ ದೌರ್ಬಲ್ಯತೆಯನ್ನು ತೋರಿಸುತ್ತೆ. ಆತ್ಮಹತ್ಯೆ ಆಲೋಚನೆ ಬಂದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ, ಅಥವಾ ನಿಮ್ಮ ಸಂಬಂಧಿಕರ ಜೊತೆ ಮಾತಾಡಿ. ಆ ಕ್ಷಣಕ್ಕೆ ಆ ಒಂದು ನಿರ್ಧಾರದಿಂದ ಹೊರಗಡೆ ಬರೋಕ್ಕೆ ಏನೆಲ್ಲ ಆಗುತ್ತೋ ಅದನ್ನೆಲ್ಲ ಟ್ರೈ ಮಾಡ್ತಾ ಇರಿ. ನಿಮಗೆ ಆತ್ಮಹತ್ಯೆ ಆಲೋಚನೆ ಬಂದಾಗ, ಹೌದು, ನಿಮ್ಮ ಮನಸ್ಸು ಹೇಳುತ್ತೆ, ಹೌದು, ನೀನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಇಲ್ಲಿಗೆ ಎಲ್ಲವೂ ಮುಗಿದೋಗುತ್ತೆ ಅಂತ. ಇಲ್ಲ, ಖಂಡಿತ ಇಲ್ಲ. ಅಲ್ಲಿಗೆ ಸಮಸ್ಯೆಗಳು ಮತ್ತೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ನೀವು ಸಾಯ್ಬೋದು, ಅಥವಾ ನಿಮ್ಮ ಹಿಂದಿನ ಕುಟುಂಬದವರಿಗೆ ಅಥವಾ ನಿಮ್ಮ ಮನೆಯವರಿಗೆ ಆ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ನಿಮ್ಮ ಸಾವಿನಿಂದ ಆ ಸಮಸ್ಯೆ ಕೊನೆಗೊಳ್ಳುವುದಿಲ್ಲ. ಅಲ್ಲಿ ಕೊನೆಗೊಳ್ಳುವುದು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಜೀವನ ಒಂದೇ. ಎಷ್ಟೋ ಜನ ತಮ್ಮ ಡಿಪ್ರೆಷನ್ನ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಎಸ್, ಭಾರತದಲ್ಲಿ ನಮಗೆ ಅನೇಕ ಸಹಾಯವಾಣಿಗಳಿದ್ದಾವೆ, ಹೆಲ್ಪ್ ಕಾಲ್ ಸೆಂಟರ್ಗಳಿದ್ದಾವೆ. ನೀವು ಅವ್ರ ಹತ್ರ ಮಾತಾಡಿ, ಅಥವಾ ಒಳ್ಳೆಯ ಒಬ್ಬ ಡಾಕ್ಟರ್ನ ಸಲಹೆ ತೊಗೊಳ್ಳಿ. ಡಾಕ್ಟರ್ ಹತ್ರ ಹೋಗಿ ನಾವು ಮಾತಾಡೋದ್ರಿಂದ ಏನು ತಪ್ಪಾಗುತ್ತೆ? ಏನೂ ಇಲ್ಲ. ಹೋಗಿ ಮಾತಾಡಿ, ಡಾಕ್ಟರ್ಗಳ ಹತ್ರ ನೀವು ಕನ್ಸಲ್ಟೇಷನ್ ತೊಗೊಳ್ಳಿ. ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಅನ್ನೋದನ್ನು ಯಾವಾಗಲೂ ನೀವು ನೆನಪಿಟ್ಕೋಬೇಕು. ಯುವ ಜನರು ತಮ್ಮ ಒಂದು ಪ್ರೀತಿಯ ವಿಚಾರಕ್ಕಾಗಿರ್ಬೋದು, ಪರೀಕ್ಷೆಗಳ ವಿಚಾರಕ್ಕಾಗಿರ್ಬೋದು, ಮನೆಯವರ ವಿಚಾರಕ್ಕಾಗಿರ್ಬೋದು, ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ನೋವುಗಳಿಂದ ತಮ್ಮ ಜೀವನವನ್ನೇ ಕೊನೆಗೊಳಿಸ್ಕೊತಾ ಇದ್ದಾರೆ. ಹೌದು, ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನನಗೆ ಅದೊಂದೇ ಅರ್ಥ ಆಗ್ತಾ ಇಲ್ಲ. ನಾನು ಇಲ್ಲಿ ತನಕ ಎಷ್ಟೋ ಜನರನ್ನ ಕೇಳಿದ್ದೀನಿ, ಯಾಕೆ ಸತ್ತೋದ್ರೆ, ಏನಾಯ್ತು ಅಂದರೆ, ಏನೋ ಒಂದು ಹಣದ ಸಮಸ್ಯೆ. ಹೌದು, ಎಲ್ಲರಿಗೂ ಸಮಸ್ಯೆ ಬಂದೇ ಬರುತ್ತೆ. ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ. ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ನಾವು ಕಲಿಬೇಕು. ಸಮಸ್ಯೆಗೆ ನಾವು ಯಾವ ರೀತಿ ಗಟ್ಟಿಯಾಗಿ ನಿಂತ್ಕೋಬೇಕು ಅನ್ನೋದನ್ನು ನಾವು ಕಲಿಬೇಕು. ಸಮಸ್ಯೆಗಳನ್ನು ಎದುರಿಸುವಂಥ ಗುಣ ನಮ್ಮಲ್ಲಿರಬೇಕು. ಸಮಸ್ಯೆಗೆ ನಾವು ಹೆದರಿ, ಸಮಸ್ಯೆಗೆ ನಾವು ಭಯಪಟ್ಟರೆ ಆ ಸಮಸ್ಯೆ ನಮ್ಮನ್ನೇ ಸಾಯಿಸುತ್ತೆ. ಎಷ್ಟೋ ಜನ ನಾಳೆ ಕಾಣದ ಭವಿಷ್ಯಕ್ಕೆ ಇವತ್ತೇ ತಾವು ಸತ್ತೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಾಳೆ ಅವರ ಫ್ಯೂಚರ್ ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ. ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಒಂದೇ, ಈ ಆತ್ಮಹತ್ಯೆ ಅನ್ನೋದನ್ನು ತಡೆಗಟ್ಟಬೇಕು. ಹೌದು, ನೀವು ಅನ್ಕೊಂತೀರಾ ನಾವು ಯಾರ ಹತ್ರ ಮಾತಾಡಬೇಕು, ನಮ್ಮನ್ನು ಯಾರೂ ನಂಬ್ತಾ ಇಲ್ಲ. ಹೌದು, ನಿಮ್ಮನ್ನು ಯಾರೂ ನಂಬ್ತಾ ಇಲ್ವಾ? ಬಿಡಿ, ನಿಮ್ಮ ಪೋಷಕರ ಹತ್ರ ಮಾತಾಡಿ, ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿ, ನಿಮ್ಮ ತಾಯಿ ಹತ್ರ ಮಾತಾಡಿ, ನಿಮ್ಮ ತಂದೆ ಹತ್ರ ಮಾತಾಡಿ, ನಿಮ್ಮ ಅಕ್ಕ ತಮ್ಮ ಬಂಧು ಬಳಗದವರ ಹತ್ರ ಮಾತಾಡಿ. ಇಡೀ ಸಮಾಜವೇ ನಿಮ್ಮನ್ನು ದೂರಿದಾಗ, ಅಥವಾ ಇಡೀ ಸಮಾಜಕ್ಕೆ ನೀವು ಬೇಡ ಆದಾಗ, ನಿಮ್ಮ ತಂದೆ ತಾಯಿಗೆ ನೀವು ಯಾವತ್ತೂ ಬೇಡ ಆಗೋದಿಲ್ಲ. ಒಂದು ಕ್ಷಣ ಅವ್ರ ಹತ್ರ ಹೋಗಿ ಮಾತಾಡಿ. ಇಂತಹ ಆಲೋಚನೆಗಳು ಬಂದಾಗ ನಿಮ್ಮ ಒಂದು ಸುಂದರ ಕುಟುಂಬದ ಕಲ್ಪನೆಯನ್ನು ಮಾಡಿಕೊಳ್ಳಿ. ನೀವಿಲ್ಲದೆ ಅವ್ರು ಯಾವ ರೀತಿ ಜೀವನವನ್ನು ನಡೆಸ್ತಾರೆ ಅನ್ನೋದನ್ನು ಒಂದು ಕ್ಷಣ ನೀವು ಯೋಚನೆ ಮಾಡಲಿ. ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಾನು ನಿಮಗೆ ಹೇಳೋದು ಒಂದೇ ಒಂದು ಕಾರಣ, ನಮ್ಮ ಯುವ ಜನರಲ್ಲಿ, ನಮ್ಮ ಯಂಗ್ ಪೀಪಲ್ಗಳಲ್ಲಿ ಅಥವಾ ನಮ್ಮ ಯುವ ಜನರಲ್ಲಿ ಒಂದು ಆಲೋಚನೆ ಬರಬೇಕು, ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಉತ್ತರವಲ್ಲ ಅಂತೇಳಿ.
ಎಷ್ಟೋ ಜನ ದುಡ್ಡಿರೋರು ನೋಡಿದ್ದೀವಿ, ದುಡ್ಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ದುಡ್ಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಎಷ್ಟೋ ಜನ ಹೇಳೋದನ್ನು ನಾವು ಕೇಳಿದ್ದೀವಿ. ಯಾಕೆ ಎಷ್ಟೋ ಜನ ದುಡ್ಡಿದ್ದವರು ಆತ್ಮಹತ್ಯೆ ಮಾಡ್ಕೊಂಡಿಲ್ವೇ? ಎಲ್ಲದಕ್ಕೂ ದುಡ್ಡೊಂದೇ ಪರಿಹಾರ ಅಲ್ಲ, ಎಲ್ಲದಕ್ಕೂ ಸಂಪತ್ತೊಂದೇ ಪರಿಹಾರ ಅಲ್ಲ. ನಮ್ಮ ಮನಃಶಾಂತಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನಾನು ಹೇಳ್ತಕ್ಕಂಥ ಮಾತುಗಳು ನಿಮಗೆ ಕಠಿಣವಾಗಿ ಅನಿಸಿದ್ರು ಕೂಡ ಇದೇ ಸತ್ಯವಾಗಿರ್ತಕ್ಕಂಥ ಮಾತುಗಳು. ಒಂದು ಬಾರಿ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಒಂದು ಬಾರಿ ನಿಮ್ಮ ಕುಟುಂಬವನ್ನು ನೆನೆಸ್ಕೊಳ್ಳಿ. ನಿಮಗಾಗಿ ಪಟ್ಟಿರ್ತಕ್ಕಂಥ ತ್ಯಾಗವನ್ನು ನೆನಪಿಸ್ಕೊಳ್ಳಿ. ಅವರು ನಿಮಗಾಗಿ ಪಟ್ಟಿರ್ತಕ್ಕಂಥ ಕಷ್ಟವನ್ನು ನೆನಪಿಸ್ಕೊಳ್ಳಿ. ಅವರು ನಿಮ್ಮನ್ನು ಚಿಕ್ಕ ಮಗುವಿನಿಂದ ಹಿಡಿದು ಇಷ್ಟು ದೊಡ್ಡವರನ್ನಾಗಿ ಮಾಡೋ ತನಕ ಪಟ್ಟಿರ್ತಕ್ಕಂಥ ಕಷ್ಟದ ಪ್ರತಿಯೊಂದು ಕ್ಷಣಗಳನ್ನು ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಗೆ ಸಾಯಬೇಕು ಅಂತ ಅನಿಸಲ್ಲ. ನನಗೆ ಸಾಯಲೇಬೇಕು ಅಂತ ನಿಮಗೆ ಯಾವತ್ತಾರು ಅನಿಸಿದ್ರೆ ಹೋಗಿ ಅವರ ಹತ್ರ ಹೇಳಿ, ಅವರ ಹತ್ರ ಮಾತಾಡಿ. ಒಂದು ಕ್ಷಣ ನೀವು ಆ ಯೋಚನೆಯಿಂದ ಹೊರಗಡೆ ಬನ್ನಿ. ನಿಮಗೆ ಒಂದು ಅಮೂಲ್ಯವಾಗಿರತಕ್ಕಂಥ ಜೀವನ ಇದೆ ಅನ್ನೋದನ್ನು ಮರಿಬೇಡಿ. ಒಂದು ಕ್ಷಣ ನೀವು ಆ ವಿಷಯದಿಂದ ಅಥವಾ ಆ ಸಮಯದಿಂದ ನೀವು ಹೊರಗಡೆ ಬಂದರೆ ನೀವು ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೋಬಹುದು. ಆದರೆ ಒಂದೇ ಒಂದು ಕ್ಷಣ ನಿಮ್ಮ ಮನಸ್ಸಿನ ಮಾತು ಕೇಳಿ ನಿಮ್ಮ ಮನಸ್ಸಿನ ದುರ್ಬಲತೆಯಿಂದ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದರಿಂದ ಯಾರಿಗೂ ಲಾಭವಿಲ್ಲ. ನಿಮಗೂ ನಷ್ಟ, ನಿಮ್ಮ ಮನೆಯವ್ರಿಗೂ ನಷ್ಟ, ನಿಮ್ಮ ಸಂಬಂಧಿಕರಿಗೂ ನಷ್ಟ. ಆದರೆ ಎಲ್ಲವೂ ಸರಿಯಾಗುತ್ತೆ, ಆದರೆ ನೀವು ಮಾತ್ರ ಸರಿಯಾಗಲ್ಲ. ಸಮಯ ಅನುಸಾರ ಎಲ್ಲವೂ ಸರಿಯಾಗುತ್ತೆ. ಟೈಮ್ ಕಳೆದಂಗೆ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ಸತ್ತು ಇರೋರು ನೀವು ಮಾತ್ರ ಸಾಯ್ತೀರ. ನಿಮ್ಮ ಜೊತೆ ಆ ಸಮಸ್ಯೆ ಸಾಯ್ತಾ? ನಿಜವಾಗ್ಲೂ ಆ ಸಮಸ್ಯೆ ಸಾಯಲ್ಲ. ಆ ಸಮಸ್ಯೆ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇವತ್ತು ನೀವು ಕಾಣದೇ ಇರತಕ್ಕಂಥ ಭವಿಷ್ಯ ನಾಳೆ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು, ನಿಮ್ಮನ್ನು ದಿಗ್ಭ್ರಮೆಯಾಗಿ ಮಾಡಬಹುದು, ನಿಮ್ಮನ್ನು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡಬಹುದು. ಈ ರೀತಿಯ ನಿರ್ಧಾರಗಳು ನಿಮ್ಮ ತಲೆಯಲ್ಲಿ ಬಂದಾಗ ಅವುಗಳಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ ಯಾವಾಗಲೂ. ಅಥವಾ ನೀವು ಸೋತಿದ್ದೀರಾ, ಅಥವಾ ನೀವು ಫೇಲ್ ಆಗಿದ್ದೀರಾ, ಅಥವಾ ನೀವು ಮಾಡ್ತಿರೋದು ಯಾವುದು ಆಗ್ತಿಲ್ಲ ಅಂದಾಗ ನಿಮ್ಮ ಕತೆ ಅಲ್ಲಿಗೆ ಮುಗೀತು ಅಂತಲ್ಲ. ನೀವು ಮತ್ತೆ ಅಲ್ಲಿಂದ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು, ಮತ್ತಷ್ಟು ಬಲಿಷ್ಠವಾಗಿ ಆ ಕೆಲಸವನ್ನು ನೀವು ಮಾಡೋದಕ್ಕೆ ಅದೊಂದು ಮುನ್ಸೂಚನೆ ಅಷ್ಟೇ. ನಿಮ್ಮ ಜೀವನಕ್ಕೆ ನೀವೇ ಒಂದು ಅವಕಾಶ ಕೊಟ್ಟು ನೋಡಿ. ಆ ದಿನ ರಾತ್ರಿ ಕಳೀರಿ, ಮಲ್ಕೊಳ್ಳಿ, ಎದ್ದೇಳಿ. ಆ ಒಂದು ರಾತ್ರಿಯನ್ನು ಕಳೆದು ನೋಡಿ, ಮನೆ ದಿನ ನಿಮಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಇರುತ್ತೆ. ಆದರೆ ಅದೊಂದು ರಾತ್ರಿ ನೀವು ಆ ಕೆಟ್ಟ ನಿರ್ಧಾರ ಮಾಡಿದ್ರೆ ನಿಮ್ಮ ಜೊತೆ ಆ ಉತ್ತಮ ಭವಿಷ್ಯ ಕೂಡ ಹಾಳಾಗಿ ಹೋಗಿಬಿಡುತ್ತೆ. ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಮಾತಾಡಿದ್ದೀನಿ ಅಂತ. ನಾನು ಮಾತಾಡಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಅಥವಾ ನಾನು ಮಾತಾಡಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾ ಅಂತಲೂ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ನಾನು ಮಾತಾಡಿರ್ತಕ್ಕಂಥ ಮಾತುಗಳು, ನಾನು ಮಾತಾಡಿರ್ತಕ್ಕಂಥ ಪದಗಳು, ನಾನು ಮಾತಾಡಿರ್ತಕ್ಕಂಥ ಪಾಯಿಂಟ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಅಥವಾ ಆಗಿಲ್ಲದೆ ಇದ್ದರೂ ಕೂಡ ಇದು ನನಗೆ ಇಷ್ಟ ಆಗಿಲ್ಲ ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದನ್ನು ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಯಾವುದಕ್ಕೋಸ್ಕರನೂ ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ಮಾಡ್ತಿರ್ತಕ್ಕಂಥ ಒಂದೇ ಒಂದು ಮೂಲ ಉದ್ದೇಶ, ಯಾರೋ ಒಬ್ಬರು ಈ ಸಿಚುವೇಷನ್ನಲ್ಲಿ ನನ್ನ ವಿಡಿಯೋ ನೋಡಿ ಬದಲಾಗ್ತಾರೆ, ಅವರ ಮನಸ್ಸನ್ನು ಬದಲು ಮಾಡ್ಕೊತಾರೆ, ಅವರು ಒಂದು ಸುಂದರ ಭವಿಷ್ಯವನ್ನು ಕಟ್ಕೊತಾರೆ ಅನ್ನೋದು ನನ್ನ ಈ ವಿಡಿಯೋದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಸ್ನೇಹಿತರೆ, ಕೊನೆಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಒಳ್ಳೆಯ ಭವಿಷ್ಯ ಇದೆ, ಕಾಯಬೇಕಷ್ಟೇ. ತಾಳಿದವನು ಬಾಳೆಯಾನು ಅಂತ ನಾವು ಯಾವಾಗಲೂ ಹೇಳಿರೋದನ್ನು ಕೇಳಿದ್ದೀವಿ. ನಮಗೆ ಕಾಯ್ತಕ್ಕಂಥ ಗುಣ ಇದ್ದರೆ ನಾವು ಮುಂದೆ ಅದಕ್ಕಿಂತ ಹೆಚ್ಚಿನದಾಗಿ ಪಡ್ಕೊತೀವಿ. ಇವತ್ತು ನಾವು ಏನನ್ನ ಕಳ್ಕೊಂಡಿದ್ದೀವಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಪಡ್ಕೊತೀವಿ. ಅದಕ್ಕೋಸ್ಕರ ನಾನು ಕೇಳೋದೊಂದೇ, ನಿಮ್ಮಲ್ಲಿ ಪ್ರೀತಿಯಿಂದ ಕಳಕಳಿಯಿಂದ ಬೇಡ್ಕೊಳ್ಳೋದೊಂದೇ, ದಯವಿಟ್ಟು ಯಾರು ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡಿ. ಅಥವಾ ಈ ರೀತಿಯ ಆಲೋಚನೆಗಳು ಬಂದಾಗ ನಾನು ಆವಾಗಲೇ ಹೇಳಿದಾಗೆ ಒಂದು ಬಾರಿ ನಿಮ್ಮ ಕುಟುಂಬದವ್ರ ಜೊತೆ ಮಾತಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮಾತನಾಡಿ. ಆವಾಗ ನಿಮಗೆ ನನಗೂ ಒಂದು ಫ್ಯೂಚರ್ ಇದೆ, ನನಗೂ ಒಂದು ಬ್ರೈಟ್ ಫ್ಯೂಚರ್ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ನಾನು ಹೇಳಕ್ಕೆ ಬಂದಿಲ್ಲ, ಹೇಳೋದೊಂದೇ, ನಿಮಗೆ ನೀವು ಒಂದು ಅವಕಾಶ ಕೊಡಿ. ನಿಮಗೂ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಭವಿಷ್ಯ ಇದೆ. ನಮಸ್ಕಾರ, ಜೈ ಹಿಂದ್.